ಸ್ನೇಹಿತರೆ ನಮಸ್ಕಾರ. ಇದ್ರೆ ಎಲ್ಲರೂ ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಹೊತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು ಇಡೀ ಪ್ರಪಂಚನೇ ಭಯ ಬೀಳುವಂತಹ ಘಟನೆ ನಡೆದಿದೆ. ಅದು ಅಮೆರಿಕದಲ್ಲಿ ನಡೆದಿರುವಂತಹ ವಿಮಾನ ಅಪಘಾತ. ಈ ವಿಮಾನ ಅಪಘಾತದಲ್ಲಿ ಎಷ್ಟು ಜನ ವಿಮಾನದಲ್ಲಿದ್ದರೂ 64 ಜನ ಹೊಂದಿರುವಂತಹ ಪ್ಯಾಸೆಂಜರ್, 64 ಜನ ಹೊಂದಿರುವಂತಹ ವಿಮಾನ ಇದು. ಪೂರ್ತಿ 64 ಜನರು ಸುಟ್ಟು ಭಸ್ಮ ಆಗಿದ್ದಾರೆ. ಈ ಘಟನೆ ಇಡೀ ಪ್ರಪಂಚನೇ ಒಂದು ಭಯ ಬೀಳಿಸುವಂತಹ ಘಟನೆ ಆಗಿದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರುವಂಥ ವಿಷಯ, ಇಡೀ ಪ್ರಪಂಚದವೇ ಅಮೇರಿಕ ಹೇಳುವ ರೀತಿ ನಡೆಯುವಂತಹ ದೇಶ ಇದು. ಅಮೇರಿಕಾಗೆ ವಿಶ್ವದ ದೊಡ್ಡ ಅಣ್ಣ ಅಂತ ಕರೀತಾರೆ. ಹಾಗಾಗಿ ಈ ರೀತಿ ಘಟನೆ ನಡೆಯುತ್ತಿರುವುದರಿಂದ ಅದರ ಜೊತೆಯಲ್ಲಿ ಈಗಾಗಲೇ ಸುಟ್ಟು ಭಸ್ಮ ಆಗ್ತಿರುವ ಅಮೇರಿಕವನ್ನು ನೋಡಿ ಎಲ್ಲ ದೇಶಗಳು ಒಂದು ತುಂಬ ಫೀಲ್ ಆಗ್ತಿದ್ದಾವೆ. ಒಂದು ಕಾಲ್ಗಿಚ್ಚಿಂದ ಶುರುವಾದಂತಹ ಅಗ್ನಿ ಬೆಂಕಿ ಉರಿತಾ ಇರೋದು ಇನ್ನೂ ಉರಿಯೋದನ್ನು ನಿಲ್ಲಿಸೋಕ್ಕಾಗದೆ ಸುಮಾರು ಅಂದರೆ 2 ಲಕ್ಷ ಕೋಟಿ ಆಸ್ತಿಯನ್ನು ನಷ್ಟ ಉಂಟುವಾಗಿದೆ. ಒಂದು 2-3 ದಿನದಿಂದ ಅಮೇರಿಕಾದ ಪ್ರಧಾನಿಯಾದಂತಹ ಟ್ರಂಪ್ ಅವರು ಕೊಟ್ಟಿರುವಂಥ ಹೇಳಿಕೆಗಳಿಂದ ಕೂಡ ಇಡೀ ವಿಶ್ವ ಆಶ್ಚರ್ಯಕರವಾಗ್ತಾಯಿದೆ. ಕೆಲವೊಂದು ಹೇಳಿಕೆಗಳಿಂದ ಬೇರೆ ದೇಶಗಳಿಗೂ ತೊಂದರೆ ಆಗ್ತಾ ಇದ್ದಾವೆ. ಕೆಲವು ಅಮೇರಿಕಾದಲ್ಲಿ ಪ್ರಪಂಚದ ನಾನಾ ದೇಶಗಳಿಂದ ಹೋಗಿ ಅಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಒಂದು ಟೆಕ್ನಿಕಲ್ ಲೈನಲ್ಲಿ ಇರ್ಬೋದು, ಬೇರೆ ಯಾವುದೇ ಒಂದು ಮೂಲದಲ್ಲಿ. ಯಾಕಂದರೆ ಅಮೇರಿಕಾದಲ್ಲಿ ಇರುವಂತಹ ಆದಾಯ ಇನ್ಕಮ್ ಬೇರೆ ಯಾವುದೇ ದೇಶದಲ್ಲಿಲ್ಲ. ಅಲ್ಲಿ ಜನಸಂಖ್ಯೆ ಕಡಿಮೆ ಇರೋದರಿಂದ ಅಲ್ಲಿ ಜನಬಲಕ್ಕೆ ಜನರ ಯಾವುದೇ ಒಂದು ಕೆಲಸಗಳಲ್ಲಿ ಕೇವಲ ಒಂದು ಬಸ್ ಸ್ಟಾಪಲ್ಲಿ, ಒಂದು ರೈಲ್ವೆ ಸ್ಟೇಷನಲ್ಲಿ ಒಂದು ವಸ್ತುಗಳನ್ನು ಎತ್ಕೊಂಡು ಹೋಗುವಂತಹ ಕೂಲಿ ಕೆಲಸ ಮಾಡಿದ್ರೂ ಲಕ್ಷಗಳು ಸಂಪಾದನೆ ಮಾಡ್ತಾರೆ ಅಮೇರಿಕಾದಲ್ಲಿ. ಆ ರೀತಿಯ ದೇಶ ಅದು. ಹಾಗಾಗಿ ಇಷ್ಟು ನಾನಾ ರೀತಿಯ ದೇಶಗಳಿಂದ ಹೋಗಿ ಸುಮಾರು ವರ್ಷಗಳಿಂದ ಜೀವನ ಮಾಡ್ತಿದ್ದಾರೆ. ಅಂಥವ್ರಿಗೆ ಇವಾಗ ಟ್ರಂಪ್ ಅವರು ಒಂದು ಹೊಸ ಸಂದೇಶವನ್ನು ರವಾನಿಸಿದ್ದಾರೆ. ಅದು ಏನಂದರೆ, ಬೇರೆ ಕಡೆಯಿಂದ ಬಂದಿರುವಂತಹ ದೇಶಗಳಿಂದ ಬಂದಿರುವಂತಹ ಜನರಿಗೆ ಇಲ್ಲಿ ನಾವು ಪರ್ಮನೆಂಟಾಗಿ ಇರುವುದಕ್ಕೆ ಯಾವುದೇ ರೀತಿಯ ಸೌಲಭ್ಯ ನಮ್ಮ ದೇಶದ ಏನು ಸಂವಿಧಾನಾತ್ಮಕವಾಗಿ ಏನು ಕೊಡೋದಿದೆ ಅದು ಕೊಡೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡುವುದರಿಂದ ತುಂಬ ಜನ ಫೀಲ್ ಆಗ್ತಿದ್ದಾರೆ. ತುಂಬ ದೇಶಗಳು ಯೋಚನೆ ಮಾಡುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ವಿಮಾನ ದುರ್ಘಟನೆ ಆಗಿರೋದು ಎಷ್ಟೋ ಅನುಮಾನಗಳಿಗೆ ಸಾಕ್ಷಿ ಆಗ್ತಾಯಿದೆ. ಯಾಕಂದರೆ ಈ ಪ್ಯಾಸೆಂಜರ್ ಫ್ಲೈಟು ಸುಮಾರು 400 ಕಿಲೋಮೀಟ್ರ್ ಮೇಲ್ಗಡೆ ಹೋಗ್ತಾ ಇರುತ್ತೆ. ಆ ಫ್ಲೈಟನ್ನು ಸೇನಾ ಪಡೆಯ ಒಂದು ಜೆಟ್ ಬಂದು ನೇರವಾಗಿ ಬಂದು ಹೊಡೆಯೋದು, ಬೆಂಕಿ ಅಪಘಾತಗಳು 2 ಸುಟ್ಟು ಭಸ್ಮಾಗಿ ನದಿ ಮೇಲೆ ಬೀಳ್ತವೆ. ನದಿ ಮೇಲೆ ಬಿದ್ದರೂ ಅರ್ಧಂಬರ್ಧ ಸುಟ್ಟಿರೋರು ಅವರು ಮತ್ತೆ ಆಚೆ ಬರದೆ ಸತ್ತೋಗಿದ್ದಾರೆ. ಪ್ಯಾಸೆಂಜರ್ ಫ್ಲೈಟಲ್ಲಿರುವಂತಹ 64 ಜನನೂ ಸತ್ತೋಗಿದ್ದಾರೆ. ಹಾಗೆ ಏನೆಲ್ಲ ಈ ನೌಕಾ ಪಡೆಯ ಏರ್ ಜೆಟ್ಟಲ್ಲಿ 3 ಜನ ಆದರೂ ಹೋಗಿದ್ದಾರೆ. ಇದು ಒಂದು ಏನಂದರೆ, ಆಕಾಶದಲ್ಲಿ ಅದೇ ಮೂಲಕ್ಕೆ ಬಂದು ಹೋಗ್ತಾ ಇರುವಂತಹ, ಲ್ಯಾಂಡಿಂಗ್ ಆಗ್ತಾ ಇರುವಂತಹ, ಡೌನ್ ಆಗ್ತಾ ಇರುವಂತಹ ವಿಮಾನಕ್ಕೆ ಹೊಡಿಬೇಕಾದ್ರೆ ಸಾಧ್ಯನೇ ಇಲ್ಲ. ಒಂದು ಸಿಗ್ನಲ್ ತೋರಿಸ್ತಾರೆ. ಆ ಸಿಗ್ನಲ್ ಒಂದು ಸರ್ಕಲಲ್ಲಿ ಬೇರೆ ಯಾವುದೋ ಒಂದು ವಿಮಾನಗಳಾಗ್ಬೋದು, ಏರ್ ಜೆಟ್ಗಳಾಗ್ಬೋದು ಬರೋಕ್ಕೆ ಸಾಧ್ಯನೇ ಇಲ್ಲ. ರೆಡಾರ್ ಮುಖಾಂತರವಾಗಿ ಸಿಗ್ನಲ್ಸ್ ಕಳಿಸ್ತಾ ಇರ್ತಾರೆ. ಒಂದು ಸರ್ಕಲಲ್ಲಿ ಹೋಗಬೇಕಾದ್ರೆ ಯಾವುದೋ ಒಂದು ಏರ್ ಜೆಟ್ ಆಗ್ಬೋದು, ಒಂದು ಫ್ಲೈಟ್ ಆಗ್ಬೋದು, ರೆಡಾರ್ಸ್ಗಳಿಂದ ಆಪ್ರೇಟ್ ಮಾಡ್ತಿರ್ತಾರೆ. ನೀವು ಈ ಕಡೆ ಹೋಗ್ಬೇಡಿ, ಆ ಕಡೆ ಫ್ಲೈಟ್ ಹೋಗ್ತಿದೆ, ಈ ಕಡೆ ಬೇರೆ ಏನಾದರೂ ಹೆಲಿಕಾಪ್ಟರ್ ಹೋಗ್ತಿದೆ ಅಂತ. ಆದರೆ ಇವರು ಯಾವುದೇ ಮುನ್ಸೂಚನೆ ಕೊಡದೆ ನೇರವಾಗಿ ಪ್ಯಾಸೆಂಜರ್ ವಿಮಾನವನ್ನು ಡಿಕ್ಕಿ ಹೊಡೆದು ಈ ರೀತಿ ಘಟನೆ ಆಗಿರೋದ್ರಿಂದ ಯಾರದೇ ಒಂದು ಕೈವಾಡ ಇದೆ ಅಂತ ಹೇಳಿದ್ದಾರೆ. ಇವೆಲ್ಲ ಏನೇನು ನಡೀಲಿ, ಆದರೆ 64 ಮತ್ತು 67 ಜನರ ಜೀವ ಹೋಗಿದೆ. ಇವತ್ತು ನಡೀತಿರೋದು ವಿಮಾನ ಘಟನೆಗಳನ್ನ ನೋಡಿದ್ರೆ ತುಂಬ ವಿಮಾನಗಳು ಅಪಘಾತಗಳು ಜಾಸ್ತಿ
ಸುಟ್ಟು ಭಸ್ಮ ಆಗ್ತಿದೆ. ಕನಿಷ್ಠ ಬಸ್ಸಲ್ಲಿ ಟ್ರೈನಲ್ಲೋ ಅಪಘಾತಗಳಾದರೆ ಅರ್ಧ ಮುಕ್ಕಾಲು ಜನ ಉಳಿತಾರೆ, ಗಾಯಗಳಾಗ್ತಾರೆ. ಆದರೆ ಫ್ಲೈಟಲ್ಲಿ ಏನಾದರೂ ಅಪಘಾತಗಳಾದಾಗ ಪೂರ್ತಿ ಜನನೇ ಭಸ್ಮ ಆಗ್ತಾರಂತ ಇದು ಜನರಿಗೆ ಕೊಡುವಂಥ ಸಂದೇಶ. ಇದು ಈ ಸಂದೇಶದ ಜೊತೆಯಲ್ಲಿ ಇವತ್ತು ಏನಾಗ್ತಿದೆ ಅಂದರೆ, ಈ ಟ್ರಂಪು ಯಾವಾಗ ಅಮೇರಿಕಾದಲ್ಲಿ ಗೆದ್ದು ಚುನಾವಣೆಯಲ್ಲಿ ಪ್ರಧಾನ ಸ್ಥಾನವನ್ನು ಹೊಂದಿದ್ದಾರೋ ಆವಾಗಿಂದ ಈ ದೇಶದಲ್ಲಿ ಸುಮಾರು ಅಪಘಾತಗಳಾಗ್ತಾ ಇದ್ದಾವೆ. ಸುಮಾರು ಪ್ರಕೃತಿಯ ವಿಕೋಪಗಳಲ್ಲಿ ಕೂಡ ಜನ ಸಾಯ್ತಾ ಇರೋದು ನೋಡಿದ್ರೆ ಅಲ್ಲಿ ಜನ ಟ್ರಂಪನ್ನು ಒಂದು ರೀತಿಯಲ್ಲಿ ಯಾವುದೋ ಮಹಾಪುರುಷ ಬಂದು ಐರನ್ ಲೇಕ್ ಥರ ಈ ರೀತಿ ಘಟನೆಗಳು ನಡೀತಿದ್ದಾವಲ್ಲ ಅಂಥೇಳಿ ತುಂಬ ಯೋಚನೆ ಮಾಡೋದು, ಹೇಳ್ಕೊಳ್ಳೋದು ಜಾಸ್ತಿ ಆಗಿದೆ. ಯಾವುದೋ ಒಂದು ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಆ ರಾಜ್ಯಕ್ಕೆ ಆ ದೇಶಕ್ಕೆ ಬಂದಾಗ ಆ ದೇಶದಲ್ಲಿ ಒಳ್ಳೆಯ ಕೆಲಸಗಳಾದರೆ ಹೊಗಳ್ಕೊತಾರೆ. ಆದರೆ ಈ ರೀತಿ ಘಟನೆಗಳು ಬಂದು ಆದಾಗ ಅವ್ರ ಹೇಳಿಕೆಗಳೇ ಬೇರೆ ರೀತಿ ಇರುತ್ತೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.